Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿರುವಂಥ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇದೆಲ್ಲ ಲೆಂತಿ ವಿಡಿಯೋ ಏನಿರಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಫುಲ್ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಸೊ ಹೋಪ್ಫುಲಿ ನಾನು ಮಾಡ್ತಿರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಆ್ಯಂಡ್ ನಾನು ಕೊಡ್ತಿರೋ ಟಿಪ್ಸು ಆ್ಯಂಡ್ ಕುಕಿಂಗ್ ಮಾಡ್ತಿರೋದೆಲ್ಲ ನೀವು ಕೂಡ ಟ್ರೈ ಮಾಡ್ತಿದ್ದೀರಾ, ಎಲ್ಲನೂ ಹೆಲ್ಪ್ಫುಲ್ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಹೇಳ್ದಂಗೆ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಸಬ್ಸ್ಕ್ರೈಬ್ ಆಗ್ದಿರ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಸೊ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಿಮ್ಮ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡೋದು ವ್ಯಾಲ್ಯೂ ಆಗುತ್ತೆ, ಸೊ ಕೌಂಟ್ ಆಗುತ್ತೆ. ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸಿಂಪಲ್ಲಾಗಿ ನಮ್ಮ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಇವತ್ತು ನಮ್ಮ ಬ್ಯೂಟಿನ ನಾವೇ ಕಾಪಾಡ್ಕೋಬೋದು. ಸೊ ಏನು ಇವತ್ತಿನ ಬ್ಯೂಟಿ ಟಿಪ್ಪು ಯಾವುದ್ರ ಮೇಲೆ ಅಂತಂದರೆ, ಸೊ ಯೂಶ್ವಲಿ ನಾವೆಲ್ಲಾದರೂ ಆಚೆ ಕಡೆ ಹೋಗಿರ್ತೀವಿ ಅಥವಾ ಟ್ರಿಪ್ಪಿಗೆಲ್ಲ ಹೋಗಿರ್ತೀವಿ. ಈ ಥರ ಸಮ್ಮರ್ ಸೀಸನೆಲ್ಲ ಹೋಗ್ಬಿಟ್ರೆ ಅಂತೂ ನಾವು ಸಿಕ್ಕಾಬಟ್ಟೆ ಹೆಂಗೆ ಟ್ಯಾನ್ ಆಗಿರ್ತೀವಿ ಅಂತಂದರೆ, ಸೊ ಹೋಗೋಕ್ಕಿಂತ ಮುಂಚೆ ಎಷ್ಟು ಫ್ರೆಶ್ ಆಗಿ ಹೋಗಿರ್ತೀವೋ, ಸೊ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಅಷ್ಟೇ ಡಲ್ಲಾಗಿ ಹೋಗಿರ್ತೀವಿ. ಸೊ ಟ್ಯಾನ್ ಆಗಿ ಆ ಟ್ಯಾನ್ ಹೋಗ್ಸೋದಕ್ಕೆ ಒಂದಷ್ಟು ಖರ್ಚು ಮಾಡ್ತೀವಿ. ಯಾರೆಲ್ಲ ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಾವು ಟ್ರೈ ಮಾಡ್ತೀವಿ. ಪಾರ್ಲರ್ಗೆ ಒಂದಷ್ಟು ದುಡ್ಡು ಹಾಕಿರ್ತೀವಿ. ಸೊ ಏನೆಲ್ಲ ನಾವು ಮಾಡೋದಕ್ಕೆ ಹೋಗಿದ್ರೆ ಇನ್ನೊಂದು ಆಗಿರುತ್ತೆ. ಸೊ ಎಲ್ಲ ಈ ಕೆಮಿಕಲ್ ಪ್ರಾಡಕ್ಟ್ಸ್ ಅಂದರೆ ನಾನಷ್ಟು ಅದ್ರ ಮೇಲೆ ನಾನು ಟ್ರಸ್ಟ್ ಮಾಡಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಾವು ಒಂದಕ್ಕೆ ತೊಗೊಂಡಿರ್ತೀವಿ, ಅದು ಇನ್ನೊಂದು ರಿಯಾಕ್ಟ್ ಆಗಿರುತ್ತೆ ಆ್ಯಂಡ್ ಅದೆಲ್ಲ ಅಷ್ಟೊಂದು ಕಾಸ್ಟಿಗೆ ಬೇರೆ ಇರುತ್ತೆ. ಸೊ ನಾನು ಅಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ನ ನಾನು ಅಷ್ಟೊಂದು ಟ್ರಸ್ಟ್ ಮಾಡಲ್ಲ ಆ್ಯಂಡ್ ನಾನು ಅದನ್ನು ರೆಫರು ಮಾಡೋದಕ್ಕೆ ಹೋಗಲ್ಲ ಆ್ಯಂಡ್ ಅದನ್ನು ಫಸ್ಟ್ ಪ್ರಿಫರೆನ್ಸು ನಾನು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಸುತ್ತಮುತ್ತನೇ ಇರುತ್ತೆ, ನಾನು ಆವಾಗಲೂ ಹೇಳ್ದಂಗೆ. ಸೊ ಫಸ್ಟ್ ಅದನ್ನು ಟ್ರೈ ಮಾಡಬೇಕು ಆ್ಯಂಡ್ ದೆನ್ ಅದಾಗಿಲ್ಲ ಅಂತ ಅಂದಾಗ ಮಾತ್ರ ಆಚೆ ಕಡೆದನ್ನು ಟ್ರೈ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಹಾಗೆ ನಮ್ಮ ಮನೇಲಿರುವಂತಲೇ ಸೊ ನಾವೇನೆಲ್ಲ ನಾವು ಮನೇಲಿ ಬಳಸುವಂಥ ಪದಾರ್ಥ ಆಗಿರ್ಬೋದು, ಹೋಮ್ಲಿ ಫುಡ್ ಆಗಿರ್ಬೋದು, ಲೈಕ್ ಆಗಿನ ಕಾಲದಿಂದ ನಾವು ಎಲ್ಲ ಬಳಸ್ಕೊಂಬಂದಿರೋದು, ಅದರಲ್ಲೇ ಮೆಡಿಸನ್ಸ್ ಇದೆ. ಸೊ ನಾವು ಅದನ್ನು ಉಪಯೋಗಿಸ್ಕೊಳ್ತಿಲ್ಲ ಸರಿಗೆ ಅಷ್ಟೇ. ಸೊ ನಾವು ಮನೇಲೇ ಆರಾಮಾಗಿ ಟ್ಯಾನ್ನ ರಿಮೂವ್ ಮಾಡ್ಕೋಬೋದು. ಸೊ ಹೇಗೆ ಅಂತಂದರೆ, ಒಂದು ಸ್ವಲ್ಪ ಅರಿಶಿನ ತೊಗೋಬೇಕು. ಅರಿಶಿನಕ್ಕೆ ಒಂದು ಹಾಫ್ ಹೋಳಷ್ಟು ಲಿಂಬೆಹಣ್ಣು ಹಾಕ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಹಸಿ ಹಾಲನ್ನ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲಿ ನೀಟಾಗಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಮಸಾಜ್ ಕೊಟ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಅದನ್ನು ತಣ್ಣಗಿರೋ ನೀರಲ್ಲಿ ವಾಶ್ ಮಾಡಿ ಐಸ್ ಕ್ಯೂಬ್ನ ರಬ್ ಮಾಡಿ ಮಾಯಿಶ್ಚರೈಸ್ನ ಹಾಕ್ಕೊಳ್ಳಿ ಅಷ್ಟೇ. ಸೊ ಇದನ್ನು ಒಂದು ವೀಕ್ಲಿ ಟ್ವೈಸ್ ಮಾಡ್ಕೊಳ್ಳಿ. ಜಾಸ್ತಿ ಏನಾದ್ರು ಟ್ಯಾನ್ ಆಗಿದ್ರೆ ಥ್ರೈಸ್ ಮಾಡಿ ಅಷ್ಟೇ. ಸೊ ನಾವು ಏನೇ ಮಾಡೋಂಗಿದ್ರು ಕೆಲಸ, ಸೊ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಲೇಬೇಕಾಗುತ್ತೆ. ಸೊ ಆವಾಗಲೇ ನಮ್ಗೆ ಅದು ರಿಸಲ್ಟ್ ಗೊತ್ತಾಗೋದು. ಸೊ ಕಂಟಿನ್ಯೂಸ್ ಆಗಿ ಮಾಡಿ. ಸೊ ಇದೆಲ್ಲ ಹೋಮ್ ರೆಮಿಡಿ. ಇದೆಲ್ಲ ನಮಗೆ ಸೈಡ್ ಎಫೆಕ್ಟ್ಸ್ ಆಗೋದಾಗಿರಲಿ ಅಥವಾ ಇದರಿಂದ ರ್ಯಾಷಸ್ ಆಗೋದು, ಗುಳ್ಳೆ ಬರೋದು ಆ್ಯಂಡ್ ಒಂದೋಗಿ ಒಂದಾಗೋದು, ಸೊ ಇದೆಲ್ಲ ಏನೂ ಆಗೋದೇ ಇಲ್ಲ. ನಮಗೆಲ್ಲ ಗೊತ್ತು ಅರಿಶಿನ ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಲಿಂಬೆಹಣ್ಣು ಅಷ್ಟೇ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ ಅಂತ. ಆ್ಯಂಡ್ ಹಾಲೂ ಅಷ್ಟೇ ಮೈಲ್ಡಾಗಿ ಕ್ಲೆನ್ಸಿಂಗ್ ಆಗಿ ಕೂಡ ಅದು ಯೂಸ್ಫುಲ್ ಆಗುತ್ತೆ, ಯೂಸ್ ಆಗಿದೆ. ಸೊ ಎಲ್ಲ ನನಗೆ ನ್ಯಾಚುರಲಾಗಿ ನಂಗೆ ಹಿಂಗೆ ಇಷ್ಟ ಆಗುತ್ತೆ. ರಾದರ್ ದ್ಯಾನ್ ನಾನು ಎಕ್ಸ್ಪೆನ್ಸ್ ಆಗಿರೋ ಏನಂತಾರೆ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ಅಥವಾ ಪಾರ್ಲರ್ಗೆ ಹೋಗಿ ಸ್ಪೆಂಡ್ ಮಾಡೋದಕ್ಕಿಂತ ಫಸ್ಟು ನನ್ನ ಕೈಲಿ ಏನಾಗುತ್ತೋ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಏನು ಮಾಡ್ಕೊಳ್ಳೋಕ್ಕಾಗುತ್ತೋ ನಾನು ಅದನ್ನು ಫಸ್ಟ್ ಮಾಡ್ಕೊಳ್ತೀನಿ. ಸೊ ಯೂಶ್ವಲಿ ನಾನು ಎಲ್ಲ ಟ್ರೈ ಮಾಡಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿ ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಸೊ ಏನೋ ನೋಡಿದೆ ಏನೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅನ್ನೋದಲ್ಲ. ಸೊ ನಾನು ಎಲ್ಲ ರೀತಿಯೂ ಟ್ರೈ ಮಾಡ್ತಿರ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು, ಇನ್ನೊಂದು ಕೂಡ ನಾನು ವಿಡಿಯೋ ಹಾಕಿದ್ದೆ ಟ್ಯಾನ್ ರಿಮೂವದು. ಸೊ ಇದು ಕೂಡ ಒಂದು ಮೆಥಡು, ಅದು ಕೂಡ ಒಂದು ಮೆಥಡು. ಸೊ ಯಾವ ಸ್ಕಿನ್ ಟೈಪಿಗೆ ಯಾವ್ದು ಸೂಟ್ ಆಗುತ್ತೋ, ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಬಿಕಾಸ್ ನನಗೆ ಯೂಸ್ ಆಗಿದೆ, ನನಗೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಅದಕ್ಕೆ ನಿಮಗೂ ಕೂಡ ಯೂಸ್ ಆಗಿ ನೀವು ಕೂಡ ಟ್ರೈ ಮಾಡಿ. ನಥಿಂಗ್ ಹಾರ್ಮ್. ಸೊ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಅದು.
ಸೊ ಏನು ಹಾರ್ಷ ಕೆಮಿಕಲ್ ಎಲ್ಲ ಏನೂ ಇಲ್ಲ. ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ, ನಿಮ್ಗೆ ಯೂಸ್ಫುಲ್ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರಿನಾ? ಸೊ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನನಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ಯೂಸ್ಫುಲ್ ಆಗಿರೋ ಟಿಪ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡ್ದಿರಾ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀವಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.